ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ತೆಲಂಗಾಣದಲ್ಲಿ ಹವಾಮಾನ ವೈಪರೀತ್ಯ, ಒಂದೇ ದಿನದಲ್ಲಿ ಧರೆಗುರುಳಿದ ಲಕ್ಷ ಮರಗಳು. ಕರಾವಳಿ ಸೆಪ್ಟೆಂಬರ್ 14-15ರಂದು ಗಗನಚುಕ್ಕಿ ಜಲಪಾತೋತ್ಸವ, ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ಚಿತ್ರ ನಿರ್ದೇಶಕನಿಂದ ನಿರಂತರ ಅತ್ಯಾಚಾರ, ನಟಿ ಸೌಮ್ಯ ಗಂಭೀರ ಆರೋಪ. ಶ್ರೀರಂಗಪಟ್ಟಣದಲ್ಲಿ ಮನೆಯ ಗೋಡೆ ಕುಸಿದು ಬಿದ್ದು ಮಹಿಳೆ ಸಾವು. ಮಂಡ್ಯ ನಗರಸಭೆ ಅಧ್ಯಕ್ಷರಾಗಿ ಎಂವಿ ಪ್ರಕಾಶ್ ಅಧಿಕಾರ ಸ್ವೀಕರಿಸಿದರು. ಮಂಡ್ಯ ಸೆಪ್ಟೆಂಬರ್ 8ರಂದು ರಣಧೀರ ಕಂಠೀರವ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಮಂಡ್ಯ ಗುರು ದೇವೋತ್ಸವ ಶಾಸ್ತ್ರೀಯ ನೃತ್ಯಗಳ ಹಬ್ಬ. ಕನ್ನಡ ನುಡಿ ಜಾತ್ರೆ, ಸಕ್ಕರೆ ನಗರಕ್ಕೆ ವಿದ್ಯುತ್ ದೀಪಾಲಂಕಾರ, ತಳಿರು ತೋರಣಗಳ ಸಿಂಗಾರ. ಕೆಆರ್ಪೇಟೆ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಶಾಸಕರಾದ ಎಚ್.ಡಿ. ಮಂಜೂರ್ ಅವರು ಹೇಳಿದರು. ಶಿವಮೊಗ್ಗವನ್ನು ಕೈಗಾರಿಕಾ ಸ್ಮಾರ್ಟ್ ಸಿಟಿಯಾಗಿ ಘೋಷಿಸಲು ಶಾಸಕರಾದ ಎಸ್.ಎನ್. ಚನ್ನಬಸಪ್ಪ ಮನವಿ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹೋಟೆಲ್ಗೆ ನುಗ್ಗಿದ ಟಿಪ್ಪರ್ ಲಾರಿ, ಕ್ಯಾಶಿಯರ್ ಅಡುಗೆ ಭಟ್ಟ ದಾರುಣ ಸಾವು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.